ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಿಮ್ಮ ಬಗ್ಗೆ ಡಾಗ್ ಮಾಡಕತ್ತೆ ನೋಡ್ರಿ. ಮಾನಕ್ಕೂ ದೊಡ್ಡದು ಮಣ್ಣಿನ ಋಣ, ಪ್ರಾಣಕ್ಕೂ ದೊಡ್ಡದು ತಾಯಿಯ ಋಣ. ರೈತ ಅಂತ ಎದೆ ತಿಳ್ಕೊಂಡು ಹೇಳ್ತೀವಿ ಮೇಡಮ್. ನಾನೊಬ್ಬ ರೈತ ಸರ್. ಬೆಲೆ ಇಲ್ಲ ಅಂತ ರೈತ ಬೆಲೆ ಇಡೀ ಸರ್ಕಾರ ನಡೆಯೋದು ರೈತ ನಿಂತಾಗರು. ಸರ್ಕಾರ ನೆಡುದ ನಮ್ಮಿಂದ. ರೈತ ಅಂದ್ರೆ ಬರೀ ಕಷ್ಟನ ನೋಡ್ತಾ ಬಂದವರಲ್ಲ ಗುರು, ಪ್ರತಿದಿನ ಕಷ್ಟನ ಎದುರಿಸ್ತಾ ಬರ್ತಾ ಇರೋದು. ಕಷ್ಟ ಬರ್ಲಿ ಸುಖ ಬರ್ಲಿ ಆ ಭೂಮಿ ತಾನೇ ಸರ್ ನಾವು ಕೇಳೋದು. ಹಾಗೆ ರೈತ ತಾನ್ ಬದುಕ್ತಾ ಇಲ್ಲ ಗುರು, ಇಡೀ ದೇಶನ ಸಾಗ್ತಾ ಇದ್ದಾನೆ. ಮರ್ಯಾದೆ ಜಾಸ್ತಿನೇ ಇರ್ಬೇಕು. ರೂಪ ಮತ್ತೆ ರೂಪಾಯಿ ಮೇಲೆ ಯಾವತ್ತು ಗರ್ವ ತೋರಿಸ್ಬೇಡ. ರೋಗ ಮತ್ತೆ ಬಡತನ ಯಾವತ್ತು ಹೇಳಿ ಬರಲ್ಲ. ಎಲ್ಲ ಇದ್ದು ಏನು ಇಲ್ದಂಗೆ ಇರೋದ. ಅದ್ರ ಅವಕಾಶ ಬಗ್ಗೆ ಮಾತಾಡಿದವನ ಖರೀದಿನ ಮಾಡು. ರೈತರ ನಾವು ಹೊಲ್ದಾಗ ಕಷ್ಟ ಹಿಂಗ ಹೊರಗ್ ಬಿದ್ರ ಯಾವ ಮಕ್ಕಳಿಗೆ ಕಮ್ಮಿ ಇರಂಗಿಲ್ಲ. ನೋಡ್ತೇನ ಲುಕ್ ಎಲ್ಲ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಜೀವನದಲ್ಲಿ ಏನನ್ನಾದ್ರೂ ಶುರು ಮಾಡ್ಬೇಕು ಅಂದ್ರೆ ಶ್ರೀಮಂತನಾಗೆ ಇರಬೇಕು ಅನ್ನುವಂತ ಯೋಚನೆನ ಬಿಟ್ಟು ನನ್ನ ಜೀವನದಲ್ಲಿ ಶ್ರೀಮಂತ ಆಗಬೇಕು ಅನ್ನುವಂತ ಯೋಚನೆ ಮಾಡಕ್ಕೆ ಶುರು ಮಾಡಿ. ದುಡ್ಡು ಮಾಡಬೇಕು ಅನ್ನುವಂತ ಮೈಂಡ್ ಸೆಟ್ ಗಿಂತ ದುಡ್ಡು ಮಾಡೇ ಮಾಡ್ತೀನಿ ಅನ್ನುವಂತ ಮೈಂಡ್ ಸೆಟ್ ಇರಬೇಕು. ಯೋಚನೆ ಮಾಡೋದ್ರಲ್ಲಿ ಶ್ರೀಮಂತಿಕೆ ಇದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅದಾಗದೇ ಜಾಸ್ತಿ ಆಗುತ್ತೆ. ಅಣ್ಣ, ಊಟದೊಳಗ ಕೂದ್ಲ ಬಿತ್ತಂದ್ರೆ ಕೂದ್ಲ ಎತ್ತಿ ಬಿಸಾಕ್ತಿವಿ ಹೊರತಾಗಿ ಊಟ ಬಿಸಾಕೋದಿಲ್ಲ. ಹಂಗ ಜೀವನದಾಗ ನಮ್ಗೆ ಕಷ್ಟಗಳು ಬಂದ ತಕ್ಷಣ ನಾವು ಸಾಯ್ಬಾರ್ದು. ಕಷ್ಟಗಳನ್ನು ಮೆಟ್ಟಿ ನಿಂತು ಗೆಲ್ಲಬೇಕು. ಯಾಕಂದ್ರೆ ಈ ಜೀವನ ಭಗವಂತ ಕೊಟ್ಟ ಗಿಫ್ಟು. ನೀ ಮಾಡ್ಕೋಬೇಡ ವೇಸ್ಟ್. ಯಾಕಂದ್ರೆ ಇದೇ ಜನ್ಮ ನಿನಗೆ ಲಾಸ್ಟ್.